ಸೊ ನಾನಿಲ್ಲಿ ಫಸ್ಟು ಬೇಳೆನ ಕೂಗಕ್ಕೆ ಇಟ್ಕೊಳ್ತಾ ಇದ್ದೀನಿ. 1 ಅಥವಾ 2 ವಿಷಲ್ ಕೂಗಿಸ್ಕೊಳ್ಳಿ. ಅಷ್ಟರಲ್ಲಿ ಇಲ್ಲಿ ಅದಕ್ಕೇನೇನು ಬೇಕು ಅಂತ ನೋಡ್ಕೊಬರೋಣ. ಶುಂಠಿ ತುರಿದಿರೋದು, 1 ನಿಂಬೆಹಣ್ಣು ಗಾತ್ರದಷ್ಟು ಹುಣ್ಸೆಹಣ್ಣು ರಸ, ಕರಿಬೇವು, ಹಸಿಮೆಣ್ಸಿನ್ಕಾಯಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ, ತೆಂಗಿನ ಹಾಲು, ಅರಿಶಿನ, ಜೀರಿಗೆ, ಮೆಣಸು, ಸಾಸಿವೆ, ಇಂಗು, ಕೊತ್ತಂಬರಿ ಮತ್ತು ಇಲ್ಲಿ ನಾನು ಬೇಳೆ ಬೇಯಿಸ್ಕೊಂಡು ಮಸ್ತಿ ಇಟ್ಕೊಂಡಿದ್ದೀನಿ. ಸೊ ನಾನಿಲ್ಲಿ ಒಗ್ಗರಣೆಗೆ 2 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಜೀರಿಗೆ, ಸಾಸಿವೆ, ಮೆಣಸು ಹಾಕ್ಬಿಟ್ಟು ಒಂದು 2 ಮಿನಿಟ್ಸ್ ಒಂದು 10 ಸೆಕೆಂಡ್ವರೆಗೂ ಅದನ್ನು ಹುರ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಶುಂಠಿ ಹಾಕ್ಬಿಟ್ಟು ಅದನ್ನು ಅಷ್ಟೇ ಒಂದು 10 ಸೆಕೆಂಡ್ವರೆಗೂ ಹುರ್ಕೊಳ್ಳೋಣ. ಅದಾದಮೇಲೆ ಇಲ್ಲಿ ನಾನು ಕರಿಬೇವು, ಹಸಿಮೆಣ್ಸಿನ್ಕಾಯಿ, ನಾನು ನಿಮ್ಗೆ ಹೇಳ್ದಂಗೆ ಹಸಿಮೆಣ್ಸಿನ್ಕಾಯಿಯಲ್ಲೇ ಖಾರ ಇರೋದು, ನಾವು ಬೇರೆ ಏನು ಖಾರ ಹಾಕಲ್ಲ. ಸೊ ಹಸಿಮೆಣ್ಸಿನ್ಕಾಯಿ ನಿಮಗೆ ಖಾರ ತಕ್ಕನಾಗೆ ಹಾಕ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ ಅದನ್ನು ಒಂದು 10 to 20 ಸೆಕೆಂಡು ಹುರ್ಕೊಳ್ಳೋಣ. ಅದಾದಮೇಲೆ ಹಿಂಗೆ ಹಾಕೋಣ. ಹಿಂಗೆ ಹಾಕೋದ್ರಿಂದ ತುಂಬಾ ಫ್ಲೇವರ್ ಸಿಗುತ್ತೆ, ಜೊತೆಗೆ ಜೀರ್ಣಕ್ರಿಯೆನೂ ಆಗುತ್ತೆ. ಇಲ್ಲಿ ನಾನು ಬೇಳೆ ಹಾಕ್ತಾಯಿದ್ದೀನಿ, ಬೇಳೆ ಬೇಯಿಸ್ಕೊಂಡಿದ್ನಲ್ಲ ಅದು ಹಾಕ್ತಾಯಿದ್ದೀನಿ. ಅದು ಹಾಕಾದ್ಮೇಲೆ ಅರಿಶಿನ ಹಾಕ್ಬಿಟ್ಟು ಒಂದು 10 ಸೆಕೆಂಡ್ 20 ಸೆಕೆಂಡ್ ಅದು ಕುದಿ ಬರೋವರೆಗೂ ಬೇಯಿಸ್ಕೊಂಡಾದ್ಮೇಲೆ ಹುಣ್ಸೆಹಣ್ಣು ರಸ ಹಾಕ್ತಾಯಿದ್ದೀನಿ. ಹುಣ್ಸೆಹಣ್ಣು ರಸ ಹಾಕಾದ್ಮೇಲೆ ತೆಂಗಿನ ಹಾಲು, ನೀವು ಬೇಳೆ ಕಟ್ಟು ಎಷ್ಟು ತೊಗೊಂಡಿರ್ತೀರೋ ತೆಂಗಿನ ಹಾಲು ಅಷ್ಟೇ ತೊಗೋಬೇಕು. ಸೊ ಇದು ರಸ ಆಗಿರೋದ್ರಿಂದ ನೀವು ಬೇಳೆ ಕಟ್ಟು ನೀವು ಇವಾಗ 1 ಲೋಟ ಬೇಳೆ ಕಟ್ಟು ತೊಗೊಂಡಿದ್ರೆ ಅದು 1 ಲೋಟದಷ್ಟು ತೆಂಗಿನ ಹಾಲು ತೊಗೋಬೇಕು. ಅದಾದಮೇಲೆ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಅದಕ್ಕೆ ಉಪ್ಪು ಸೇರಿಸೋಣ. ಉಪ್ಪು ಹಾಕಾದ್ಮೇಲೆ ಕುದಿಸ್ಕೊಳ್ಳೋಣ. ಇದಿಷ್ಟೇ, ರಸಮ್ ಆಯಿತು. ಕುದ್ದಾಗಿದ ತಕ್ಷಣ ರಸಮ್ ಆಗೋಗುತ್ತೆ. ಸೊ ಲಾಸ್ಟಲ್ಲಿ ನಿಂಬೆಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕೋಣ. ನಿಂಬೆಹಣ್ಣು ಬೇಕು ಅಂದರೆ ಹಾಕ್ಕೊಳ್ಳಿ, ಇದು ಆಪ್ಷನಲ್ಲು. ಇಲ್ಲ ಅಂತ ಅಂದರೆ ತೊಂದರೆ ಇಲ್ಲ, ನೀವು ಹುಣ್ಸೆಹಣ್ಣು ರಸನೇ ಜಾಸ್ತಿ ಹಾಕ್ಕೋಬೋದು. ನಾನಿಲ್ಲಿ ಹುಣ್ಸೆಹಣ್ಣು ರಸ ಮತ್ತು ನಿಂಬೆಹಣ್ಣು 2 ಸೇರಿಸ್ತಾ ಇದ್ದೀನಿ. ನಿಂಬೆಹಣ್ಣು ರಸ ಹಾಕೋದ್ರಿಂದ ಇನ್ನೂ ಟೇಸ್ಟಿಯಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಹಾಕಿ ಮಳ್ಳಿಸಾದ್ಮೇಲೆ ಮಿನಿಟ್ಸಲ್ಲೆಲ್ಲ ಆಗೋಗ್ಬಿಡುತ್ತೆ. ನೀವು ಬೇಳೆ ಬೇಯಿಸ್ಕೊಳ್ಳೋಷ್ಟೊತ್ತಿಗೆ ಇದನ್ನು ಇಷ್ಟನ್ನು ಸಾಮಾನು ರೆಡಿ ಮಾಡ್ಕೊಬಿಟ್ಟು ಒಂದು 5 ಮಿನಿಟ್ಸಿಗೆಲ್ಲ ಇದು ಆಗೋವಂಥ ರಸಮ್. ಇದು ಹಪ್ಳ ಇದ್ದರೆ ತುಂಬ